ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ತರಗತಿಯೊಳಗೆ ನಾವೇನಪ್ಪ ಅಂದ್ರೆ ವಿಜ್ಞಾನ ವಿಷಯದಲ್ಲಿ ಬರುವಂಥ ಪ್ರಮುಖ ಪಾಠ ಆಗಿರ್ಬೋದು, ಅದ್ರ ನೋಟ್ಸ್ ಆಗಿರ್ಬೋದು, ವಿತ್ ಕ್ವಶನ್ಸನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡತ್ತೀವಿ. ಹಾಗೆ ಕನ್ನಡ ಗ್ರಾಮರ್ ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರ್ ಆಗಿರೋದು ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ವಿಷಯಗಳನ್ನು ನಮ್ಮ ಸ್ಪರ್ಧಾ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ ಒಳಗೆ ಮಾಡತ್ತೀವಿ. ಅದಕ್ಕೆ ಈಗ ನೋಡ್ರಿ, ನಾವು ಇವತ್ತಿನ ತರಗತಿಯೊಳಗೆ ಕನ್ನಡ ಗ್ರಾಮರ್ ಅಂದರೆ ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ತರಗತಿಯೊಳಗೆ ನಾವೇನು ತಿಳ್ಕೊಂಡಿದ್ವಿ ಅಂದ್ರೆ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ವಿ, ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯೊಳಗೆ ನಾವೇನು ತಿಳ್ಕೊಳ್ಳೋಣ ಅಂದ್ರೆ ಲಿಂಗಗಳ ಬಗ್ಗೆ ಅಧ್ಯಯನ ಮಾಡೋಣ. ಲಿಂಗಗಳು. ಈ ಲಿಂಗಗಳನ್ನು ಆಂಗ್ಲ ಭಾಷೆಯಲ್ಲಿ ಜೆಂಡರ್ ಅಂತ ಹೇಳಿ ಕರಿತೀವಿ. ಈ ಲಿಂಗವನ್ನು ನಾವು ಸಾಮಾನ್ಯವಾಗಿ ಹೆಂಗೆ ಬಳಸ್ತೀವಿ ಅಂದ್ರೆ, ಈಗ ಸ್ತ್ರೀ ಮತ್ತು ಪುರುಷರ ನಡುವಿನ ವ್ಯತ್ಯಾಸಗಳನ್ನು ಯಾವ ರೀತಿ ಅದಾವು ಅಂಥೇಳಿ ತಿಳ್ಕೊಳಕ್ಕೆ ಲಿಂಗಗಳನ್ನು ಬಳಸ್ತೀವಿ. ಈಗ ನೋಡ್ರಿ, ಹುಡುಗಿ ಅಥವಾ ಹುಡುಗಾನೆ ಅಂತ ಹೆಂಗೆ ಹೇಳ್ತೀರಿ, ಹುಡುಗಿನೇ ಹಂಗೆ ಹೇಳ್ತೀರಿ ಅನ್ನೋದನ್ನು ನಾವು ಜೆಂಡರ್ ಅಂದರೆ ಲಿಂಗಗಳು ಸೂಚಿಸ್ತಾವ. ಅದರೊಳಗೆ ನೋಡ್ರಿ, ಈಗ ಕನ್ನಡದಲ್ಲಿ ಎಷ್ಟು ಪ್ರಕಾರದ ಲಿಂಗಗಳು ಬರ್ತಾವು, ಹಾಗೆಯೇ ಸಂಸ್ಕೃತದಲ್ಲಿ ಎಷ್ಟು ಪ್ರಕಾರದ ಲಿಂಗಗಳು ಬರ್ತಾವು, ಕೆ.ಸಿ. ರಾಜನ ಪ್ರಕಾರ ಎಷ್ಟು ಪ್ರಕಾರದ ಲಿಂಗಗಳು ಬರ್ತಾವೆ ಅಂತೇಳಿ ತಿಳ್ಕೊಳ್ಳೋಣ. ನೋಡ್ರಿ, ಮೊದಲ ಕನ್ನಡದಲ್ಲಿ 3 ಪ್ರಕಾರದ ಲಿಂಗಗಳು ಕಂಡು ಬರ್ತಾವೆ. ಹಂಗೆ ಸಂಸ್ಕೃತದಲ್ಲಿ 4 ಪ್ರಕಾರದ ಲಿಂಗಗಳ ಬಗ್ಗೆ ತಿಳ್ಕೊತೀವಿ. ಕೆ.ಸಿ. ರಾಜನ ಪ್ರಕಾರ ಎಷ್ಟು ಲಿಂಗಗಳಂದ್ರೆ 9 ಲಿಂಗಗಳು. ಈ ಕೆ.ಸಿ. ರಾಜನ ಪುಸ್ತಕ ಅಂದ್ರೆ ಶಬ್ದಮಣಿ ದರ್ಪಣದೊಳಗೆ ಯಾವ ರೀತಿ ಉಲ್ಲೇಖ ಐತಂದ್ರೆ ಇಲ್ಲಿ ನೋಡ್ರಿ, ಲಿಂಗೊಂಬತ್ತು ತೆರಂ ಅನ್ನೋ ವಾಕ್ಯದ ಮೂಲಕ ಅಥವಾ ಶಬ್ದದ ಮೂಲಕ ಕೆ.ಸಿ. ರಾಜನ ಪ್ರಕಾರ ಲಿಂಗಗಳೆಷ್ಟದಾವ ಅನ್ನೋದು ನಾವು ಈಸಿಯಾಗಿ ಇಲ್ಲಿ ತಿಳ್ಕೊಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಲಿಂಗ 9, ಹೌದಾ? ಲಿಂಗೊಂಬತ್ತು ತೆರಂ ಅಂದ್ರೆ ಇಲ್ಲಿ ಎಷ್ಟು ಕೆ.ಸಿ. ರಾಜನ ಪ್ರಕಾರ 9 ಲಿಂಗಗಳದಾವ ಅಂಥೇಳಿ ಅಧ್ಯಯನ ಮಾಡ್ತೀವಿ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಕಲಿಕಾ ದೃಷ್ಟಿಯಿಂದ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ನಾವು ಕನ್ನಡದಲ್ಲಿ ಎಷ್ಟು ಪ್ರಕಾರಗಳದಾವ ಅನ್ನೋದನ್ನು ಮಾತ್ರ ನೋಡ್ತೀವಿ. ನೋಡ್ರಿ, ಕನ್ನಡದಾಗ ಎಷ್ಟು ಪ್ರಕಾರದ ಲಿಂಗಗಳದಾವ ಅಂತ ಹೇಳಿದ್ದೆ? 3 ಪ್ರಕಾರದ ಲಿಂಗಗಳಂತ ಹೇಳಿದ್ದೆ. ಅವು ಯಾವಂದ್ರೆ ನೋಡ್ರಿ, ಒಂದನೇದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಮೂರನೇದು ನಪುಂಸಕಲಿಂಗ. ಇಲ್ಲಿ ನೋಡ್ರಿ, ಈ ಪುಲ್ಲಿಂಗ ಅಂದ್ರೆ ಏನು? ಪುರುಷರನ್ನು ಸೂಚಿಸುವಂಥ ಪದಗಳಿಗೆ ಅಥವಾ ಶಬ್ದಗಳಿಗೆ ನಾವೇನಂತೀವಿ? ಪುಲ್ಲಿಂಗ ಅಂತೀವಿ. ಉದಾಹರಣೆ ನೋಡ್ರಿ, ಹುಡುಗ, ರಾಮ, ತಂದೆ, ಇನ್ನು ಮುಂತಾದವುಗಳು ಬರ್ತಾವೆ. ಹಾಗೆ ಸ್ತ್ರೀಲಿಂಗ ಅಂದ್ರೆ ಏನು? ಹುಡುಗಿಯರನ್ನು ಸೂಚಿಸುವಂಥ ಪದಗಳಿಗೆ ಏನಂತೀವಿ? ಸ್ತ್ರೀಲಿಂಗ ಅಂತೀವಿ. ಅಂದರೆ ಇಲ್ಲೇನು ಮಹಿಳೆಯರನ್ನು ಸೂಚಿಸಬೇಕು, ಅಂಥ ಪದಗಳಿಗೆ ಸ್ತ್ರೀಲಿಂಗ ಅಂತೀವಿ. ಇಲ್ಲಿ ನೋಡ್ರಿ, ಉದಾಹರಣೆ, ಇಲ್ಲಿ ಹುಡುಗಿ, ಸೀತೆ, ತಾಯಿ, ಅಕ್ಕ, ತಂಗಿ, ಇವೆಲ್ಲವೇನು ಸ್ತ್ರೀಲಿಂಗವನ್ನು ಸೂಚಿಸುವಂಥ ಪದಗಳು. ಹಾಗಂದ್ರೆ ನಪುಂಸಕ ಲಿಂಗಗಳಂದರೆ ಯಾವುವು? ಮನುಷ್ಯರನ್ನು ಬಿಟ್ಟು, ಈಗ ಪ್ರಾಣಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಇಂಥವುಗಳನ್ನು ಸೂಚಿಸುವಂಥ ಪದಗಳಿಗೆ ಏನಂತೀವಿ ನಾವು? ನಪುಂಸಕ ಲಿಂಗ ಅಂತೀವಿ. ನೋಡ್ರಿ, ಉದಾಹರಣೆ, ಎತ್ತು, ಸಿಂಹ, ನಾಯಿ, ಪೆನ್ನು,
ಇವೆಲ್ಲ ಏನು ನಪುಂಸಕಲಿಂಗಗಳಿಗೆ ಉದಾಹರಣೆ. ಈಗ ನೋಡ್ರಿ, ಸಾಮಾನ್ಯವಾಗಿ ನೀವು ಎತ್ತಂದ್ರೆ ಏನಂತೀರಿ? ಇದು ಗಂಡು ಅಂತ ಹೇಳ್ಕಿರಿ ನಿಮಗೆ ತಲೆ ಬರ್ತೈತಿ. ಆದ್ರೆ ನಾ ಏನು ಹೇಳೀನಿ, ಮನುಷ್ಯ ಜಾತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರೂಪ ಒಳಗಿದ್ರು ನಾವು ನಪುಂಸಕಲಿಂಗ ಅಂಥೇಳಿ ಕರಿತೀವಿ. ಈಗ ನೋಡ್ರಿ, ನಮ್ಗೆ ಎಕ್ಸಾಮ್ ಒಳಗೆ ಡೈರೆಕ್ಟ್ ಹುಡುಗ ಯಾವ ಲಿಂಗಕ್ಕೆ ಎಕ್ಸಾಂಪಲ್ಲ, ಹುಡುಗಿ ಯಾವ ಲಿಂಗಕ್ಕೆ ಎಕ್ಸಾಂಪಲ್ಲ ಅಂಥೇಳಂತೂ ಕೇಳಲ್ಲ. ಈಗ ನಪುಂಸಕಲಿಂಗ ಒಳಗೆ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ಈಗ ಸಿಂಹ ಅಂತ ಕೊಡ್ತಾರ, ಸಿಂಹದ ಸ್ತ್ರೀಲಿಂಗ ರೂಪ ಏನಂತ ಹೇಳಿ ಕೇಳ್ತಾರೆ. ಸಿಂಹದ ಸ್ತ್ರೀಲಿಂಗ ರೂಪ ಇಲ್ಲ. ಇದು ಯಾಕಂದ್ರೆ ಪ್ರಾಣಿಗಳೊಳಗೆ ಬರ್ತೈತಿ. ಈಗ ಎತ್ತು ಅಂತ ಹೇಳಿ ಕೇಳ್ತಾರ. ಎತ್ತು ಅಂದ್ರೆ ನಿಮ್ಗೇನು ಬರ್ತೈತಿ? ಎತ್ತು ಅಂದ್ರೆ ಇದು ಗಂಡು. ಇದ್ರದ್ದು ಪುಲ್ಲಿಂಗ ಎತ್ತು ಆದ್ರೆ ಸ್ತ್ರೀಲಿಂಗ ರೂಪ ಏನಂತ ಹೇಳಿ ಕೇಳಿದ್ರೆ ಆಕಳು ಅಂತೇಳಿ ಹಾಕ್ತೀರಿ ನೀವು. ಇದು ತಪ್ಪಾಗ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ನಪುಂಸಕಲಿಂಗ ಒಳಗೆ ಮನುಷ್ಯ ಜಾತಿಯನ್ನು ಬಿಟ್ಟು ಉಳ್ಕೋದನ್ನು ಏನೇ ಸೂಚಿಸಿದ್ರು ನಾವು ನಪುಂಸಕಲಿಂಗ ಅಂತ ಹೇಳಿ ಅಂತೀವಿ. ಈ ಲಿಂಗಗಳಿಗೆ ಇವು 3 ಪ್ರಕಾರ ಅಲ್ದ ನಾವು ಇನ್ನೂ ಕೆಲವು ಲಿಂಗಗಳನ್ನು ಸ್ಪರ್ಧಾತ್ಮಕ ದೃಷ್ಟಿಯಿಂದ ನೋಡ್ತೀವಿ. ಅವು ಯಾವಂತಂದ್ರೆ, ಒಂದೇದು ನೋಡ್ರಿ, ನಿಮಗೆ ಯಾರಿಗಾರ ಗೊತ್ತಿದಾವ? ನೋಡ್ರಿ, ಒಂದೇದು ಯಾವುದಂದ್ರೆ ಪುನ್ನಪುಂಸಕಲಿಂಗ. ಪುನ್ನಪುಂಸಕ ಲಿಂಗ ನೋಡ್ರಿ, ಈ ಪುನ್ನಪುಂಸಕಲಿಂಗ ಒಳಗೆ 2 ಲಿಂಗವನ್ನು ತೋರಿಸ್ತದ. ನೋಡ್ರಿ, ಒಂದೇದೇನು ಪುನ್ ಅಂದ್ರೆ ಪುರುಷವನ್ನು ತೋರಿಸ್ತದ, ನಪುಂಸಕಲಿಂಗವನ್ನು ತೋರಿಸ್ತದ. ಇಲ್ಲಿ ನಾವೇನು ಮಾಡ್ತೀವಂದ್ರೆ ಪುನ್ನಪುಂಸಕಲಿಂಗವನ್ನು ನಾವು ಯಾವ ರೀತಿ ಗೊತ್ತು ಮಾಡ್ಕೋಬೇಕಂದ್ರೆ, ಇಲ್ಲಿ ಮೊದಲೇನಾಗಿರ್ತಾವ, ನಕ್ಷತ್ರಗಳಿಗೆ ಬಳಸುವಂಥ ಒಂದಿರ್ತಾವ, ಹೌದಾ? ಇಲ್ಲಿ ಇನ್ನೊಂದೇನು, ಪುರುಷ ಮತ್ತು ಪುಲ್ಲಿಂಗ ಮತ್ತು ನಪುಂಸಕಲಿಂಗಗಳನ್ನು ಅಲ್ಲಿ ನೋಡ್ರಿ, ಪುರುಷ ಅಂದ್ರೆ ಪುಲ್ಲಿಂಗ ಅಂತ ಹೇಳ್ತೀವಿ. ಇಲ್ಲಿ ಪುನ್ನಪುಂಸಕಲಿಂಗ ಅಂದ್ರೆ ಅಲ್ಲಿ ಒಂದು ಶಬ್ದದ ಮೂಲಕ ಕೊಟ್ಟರೆ, ಇಲ್ಲಿ ವಾಕ್ಯದ ಮೂಲಕ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ನೋಡ್ರಿ, ಸೂರ್ಯ ಬಂದನು. ಅದೇ ಇನ್ನೊಂದು ರೀತಿ ಬರೀತೀನಿ ನೋಡ್ರಿ, ಇಲ್ಲಿ ಸೂರ್ಯ ಬಂದಿತು. ಸೂರ್ಯ ಬಂದನು ಅನ್ನೋದನ್ನ ನಾವೇನು ಪುಲ್ಲಿಂಗ ಅನ್ಬೋದಾ? ಸೂರ್ಯ ಬಂದಿತ್ತು ಅಂದ್ರೆ ನಪುಂಸಕಲಿಂಗ. ಬಂದಿತ್ತು, ಏನು ಬಂದಿತ್ತು? ಸೂರ್ಯ. ಇಲ್ಲಿ ನೋಡ್ರಿ, ಇದನ್ನು ನಾವು ನಪುಂಸಕಲಿಂಗ ಅಂತೀವಿ. ಇದು ನಪುಂಸಕಲಿಂಗ. ಇವೆರಡನ್ನ ಒಳಗೊಂಡಿದ್ದು ಯಾವುದಂದ್ರೆ ಪುನ್ನಪುಂಸಕಲಿಂಗ. ಉದಾಹರಣೆ, ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು. ನೋಡ್ರಿ, ಉದಾಹರಣೆ ನಾನು ಈ ರೀತಿ ಬರೆಯತ್ತೀನಿ ಅಂಥೇಳಿ ನಿಮ್ಗೆ ಎಕ್ಸಾಮ್ ಒಳಗೆ ಹಿಂಗೆ ಸಪ್ರೇಟಾಗಿ ಕೇಳಲ್ಲ. ನೀವು ಪುನ್ನಪುಂಸಕಲಿಂಗದ್ದು ಕ್ವಶನ್ ಕೇಳಿದ್ರೂ ವಾಕ್ಯದ ರೂಪದಲ್ಲೇ ಕೇಳಿರಬೇಕು. ಈಗ ವಾಕ್ಯದ ರೂಪದಲ್ಲಿ ಯಾವ ರೀತಿ ಕೇಳ್ತಾರಂದ್ರೆ, ಸೂರ್ಯ ಬಂದಿತ್ತು. ಇಲ್ಲಿ ಗೆರೆ ಎಳೆದ ಶಬ್ದ ಯಾವ ಲಿಂಗಕ್ಕೆ ಉದಾಹರಣೆ ಆಗ್ತೈತಿ ಅಂತ ಹೇಳಿ ಕೇಳ್ಬೋದು. ಈ ರೀತಿ ಕೇಳ್ತಾರೆ. ನೋಡ್ರಿ, ಈಗ ಎರಡನೇದು ಯಾವುದಂದ್ರೆ ಸ್ತ್ರೀ ನಪುಂಸಕಲಿಂಗ. ನೋಡ್ರಿ, ಎರಡನೇದು ಯಾವುದು? ಸ್ತ್ರೀ ನಪುಂಸಕಲಿಂಗ. ಸ್ತ್ರೀ ನಪುಂಸಕ ಲಿಂಗ. ನೋಡ್ರಿ, ನಾವು ಪುನ್ನಪುಂಸಕಲಿಂಗವನ್ನು ಯಾವ ರೀತಿ ಓದಿದ್ವಿ? ಪುಲ್ಲಿಂಗ ಪ್ಲಸ್ ನಪುಂಸಕಲಿಂಗ ಇರ್ತೈತೆ ಅಂತ ಹೇಳಿದ್ನ. ಇಲ್ಲಿನೂ ಅದೇ ರೀತಿ ಸ್ತ್ರೀಲಿಂಗ ಇರ್ತೈತಿ ಪ್ಲಸ್ ನಪುಂಸಕಲಿಂಗ. ಇದು ಎರಡನ್ನ ಒಳಗೊಂಡಿರ್ತೈತಿ. ಈ ಪದಗಳನ್ನು ನಾವು ಯಾವ ರೀತಿ ಅಂದ್ರೆ ಗುರುತು ಮಾಡ್ಕೋತೀವಂದ್ರೆ, ಇಲ್ಲಿ ದೇವತಾವಾಚಕ ಪದಗಳು ಕಂಡು ಬರ್ತಾವೆ. ಅದ್ರ ಮೂಲಕ ನಾವು ಇದು ಸ್ತ್ರೀ ನಪುಂಸಕಲಿಂಗ ಅಂಥೇಳಿ ಗುರುತು ಮಾಡ್ಕೋಬೋದು. ಯಾವ ಕಂಡು ಬರ್ತಾವು? ದೇವತಾವಾಚಕ. ದೇವತಾವಾಚಕ ಅಂದ್ರೆ ಹೆಂಗೆ? ದೇವತಾವಾಚಕ ಅಂದ್ರೆ ಇಲ್ಲಿ ನೋಡ್ರಿ, ಉದಾಹರಣೆ ನೋಡ್ರಿ,
ಕೃಷ್ಣೆ. ಹೌದಾ? ನೀವೆಲ್ಲರೂ ಕೃಷ್ಣಾ ನದಿ ಅಂತೀರಿ, ಅದು ಕೃಷ್ಣಾ ನದಿ ಅಲ್ಲ, ಕೃಷ್ಣೆ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಒಂದು ಕೃಷ್ಣೆ ಆದ್ರೆ ಬ್ರಹ್ಮಪುತ್ರ ನದಿ ಅಂತೀರಿ, ಅದು ಬ್ರಹ್ಮಪುತ್ರ ನದಿ ಅಲ್ಲ, ಬ್ರಹ್ಮಪುತ್ರೆ. ಇಲ್ಲಿ ಆಲ್ಮೋಸ್ಟ್ ಈ ನದಿಗಳ ಹೆಸರು ಏನದಾವಲ್ಲ ಅವೆಲ್ಲ ದೇವತಾವಾಚಕ ಪದಗಳೊಳಗೆ ಬರ್ತಾವೆ ನೋಡ್ರಿ. ಹಾಗೆ ನೋಡ್ರಿ, ಕಾವೇರಿ ಅಂದ್ರೆ ಮತ್ತು ಸ್ತ್ರೀಲಿಂಗ ಬಂತಲ್ರಿ, ಅನ್ಬೇಡ್ರಿ. ಇದನ್ನ ಮೊದಲೇ ಹೇಳಿದ ಪ್ರಕಾರ ಹೆಂಗಂದ್ರೆ ವಾಕ್ಯ ರೂಪದಲ್ಲಿ ಕೇಳಿರ್ತಾರ, ಬಿಡಿ ಬಿಡಿಯಾಗಿ ಶಬ್ದದ ಮೂಲಕ ಕೇಳಿರಲ್ಲ. ಇದು ತಿಳಿತಾ? ನೆಕ್ಸ್ಟ್ ನೋಡ್ರಿ, ಈಗ ಪುಂನಪುಸಕಲಿಂಗ ಆಯಿತು, ಸ್ತ್ರೀ ನಪುಸಕಲಿಂಗ ಆಯಿತು. ಇನ್ನು ಮೂರನೇದು ಯಾವುದಂದ್ರೆ ಸ್ತ್ರೀ ಪುಲ್ಲಿಂಗ. ಮೂರನೇದು ಯಾವುದಂದ್ರೆ ಸ್ತ್ರೀ ಪುಲ್ಲಿಂಗ ಅಂತ ಹೇಳಿ ಬರ್ತೈತಿ. ಈ ಸ್ತ್ರೀ ಪುಲ್ಲಿಂಗ ಹೆಂಗಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಗಂಡಂತೇಳಿ ಸೂಚಿಸೋಕ್ಕಾಗಲ್ಲ, ಹೆಣ್ಣಂತನೂ ಸೂಚಿಸೋಕ್ಕಾಗಲ್ಲ. ಹೌದಾ? ಅಂಥವಕ್ಕೆ ಏನಂತೀವಂದ್ರೆ ನಾವು ಸ್ತ್ರೀ ಪುಲ್ಲಿಂಗ ಅಂತೀವಿ. ಉದಾಹರಣೆ ನೋಡ್ರಿ, ರಾಷ್ಟ್ರಪತಿ ಅಂತ ಬರಿತೀನಿ ನಾ. ಈಗ ರಾಷ್ಟ್ರಪತಿ ಅಂದ್ರೆ ಗಂಡ ಅಂತ ಹೆಣ್ಣ ಅಂತೇಳಿ ಸೂಚಿಸೋಕ್ಕಾಗ್ತೈತ್ಯಾ? ಇಲ್ಲ. ಈಗ ಅದೇ ರೀತಿ ನೋಡ್ರಿ, ಈಗ ರಾಷ್ಟ್ರಪತಿ ಆಯಿತು. ರಾಜ್ಯಪಾಲರನ್ನ ನಾವು ಹೆಂಗೆ ಹೇಳ್ಬೋದು? ರಾಜ್ಯಪಾಲ ಪುಲ್ಲಿಂಗ ಆದ್ರೆ ರಾಜ್ಯಪಾಲೆ ಸ್ತ್ರೀಲಿಂಗ ಅಂತ ಹೇಳಿ ತಗೋತೀವಿ. ಅದೇ ರೀತಿ ಸ್ತ್ರೀ ಪುಲ್ಲಿಂಗ ಒಳಗೆ ಯಾವ ರೀತಿ ಬರ್ತಾವಂತ ಹೇಳಿ ಕಮೆಂಟ್ ಹಾಕ್ರಿ ನೋಡೋಣ. ಈಗ ಎಷ್ಟು ಪ್ರಕಾರ ನೋಡಿದ್ವಿ ನಾವು? 3 ಲಿಂಗಗಳನ್ನು ಬಿಟ್ಟು ವಾಪಸ್ 3 ಲಿಂಗಗಳನ್ನು ನೋಡಿದ್ವಿ. ಇದ್ರೊಳಗೆ ಇನ್ನೂ ಒಂದು ಲಿಂಗ ಬರ್ತೈತಿ. ಅದು ಯಾವುದಪ್ಪ ಅಂದ್ರೆ 4ನೇದು ನಿತ್ಯ ನಪುಂಸಕಲಿಂಗ. ಇಲ್ಲಿ ನೋಡ್ರಿ, ಈ ನಿತ್ಯ ನಪುಂಸಕಲಿಂಗ ಒಳಗೆ ಕೆಲವೊಂದಿಷ್ಟು ಉದಾಹರಣೆಗಳಂತದಾವು. ಆ ಉದಾಹರಣೆಗಳನ್ನು ನೀವು ನೆನ್ಪಿಟ್ಕೊಂಡ್ಬಿಡ್ರಿ, ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗಿಬಿಡ್ತೈತಿ. ಅವು ಯಾವಂತ ನೋಡೋಣ. 1ನೇದು ಮಗು. ಮಗು ಅಂದ್ರೆ ನಿಮ್ಗೆ ಹೇಳಕ್ಕೆ ಸಾಧ್ಯನಾ ಇದು ಹೆಣ್ಣದ ಗಂಡದ ಅಂತ ಹೇಳಿ? ಇಲ್ಲ. ಮಗು. ಕಂದ. ಕಂದ ಅಂದ್ರೂ ಪಟ್ಟಣ ಗೊತ್ತಾಗುತ್ತಾ? ಇಲ್ಲ. ಇದಕ್ಕೆ ನಿತ್ಯ ನಪುಂಸಕಲಿಂಗ ಅಂತೀವಿ. ಇದ್ರೊಳಗೆ ಇನ್ನೂ ಬರ್ತದೆ ನೋಡ್ರಿ, ಹಸುಳೆ. ಇನ್ನೊಂದು ಮಕ್ಕಳು ಅಂತ ಬರುತ್ತೆ. ಈ ನಿತ್ಯ ನಪುಂಸಕಲಿಂಗ ಒಳಗೆ ಕೆಲವೊಂದು ಪಿಕ್ಸ್ ಅಂತ ಹೇಳಿ ಉದಾಹರಣೆಗಳದಾವೆ. ಇದನ್ನ ಬಿಟ್ಟರೆ ಬೇರೆ ಯಾವ ಕೇಳಂಗೇ ಇಲ್ಲ. ಬೇರೆ ಯಾವ ಕೇಳಂಗೇ ಇಲ್ಲ ಅಂದರೆ ಏನು? ಇದಕ್ಕೆ ಉದಾಹರಣೆಗಳು ಜಾಸ್ತಿ ಬರಂಗೇ ಇಲ್ಲ. ಹಾಗಾಗಿ ಇವಕ್ಕೆ ಪಿಕ್ಸ್ ಅದಾವ ಅಂತ ಹೇಳ್ಬೋದು. ನೋಡಿರಿ, ಇವತ್ತಿನ ತರಗತಿಯೊಳಗೆ ನಾವು ಲಿಂಗಗಳಂದ್ರೆ ಏನು ತಿಳ್ಕೊಂಡಿವಿ, ಲಿಂಗಗಳನ್ನು ಯಾವ ರೀತಿ ತಿಳ್ಕೊತೀವಿ ಅಂತ ಮಾಡಿದ್ವಿ. ಅದರೊಳಗೆ ಕನ್ನಡದಲ್ಲಿ ಎಷ್ಟು ಬರ್ತಾವು, ಸಂಸ್ಕೃತದಲ್ಲಿ ಎಷ್ಟು ಬರ್ತಾವು, KC ರಾಜನ ಪ್ರಕಾರ ಎಷ್ಟು ಲಿಂಗಗಳಂತ ಹೇಳಿ ಬರ್ತಾವೆ ಅಂತ ಹೇಳಿದೆ. ಅದರೊಳಗೆ ನಮ್ಮ ಕನ್ನಡದಲ್ಲಿ ಅಧ್ಯಯನ ದೃಷ್ಟಿಯಿಂದ ಯಾವ ಓದ್ತೀವಿ ಅಂತ ಹೇಳಿದೆ, ಒಂದು ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ 3ನ್ನು ಬಿಟ್ಟು ಇನ್ನೂ 4 ಲಿಂಗಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅವು ಯಾಕೆ ಮಾಡಿದ್ವಿ ಅಂದ್ರೆ ಒಂದೇ ಒಂದು ರೀಸನ್, ನಮ್ಮ ಪರೀಕ್ಷಾ ದೃಷ್ಟಿಯಿಂದ. ಈಗಿನ ಕಾಲದಾಗ ಯಾವ ರೀತಿ ಕ್ವಶನ್ ಬರ್ತಾವಂತ ಹೇಳಿ ತೆಗಿಯೋರಿಗೆ ಗೊತ್ತು, ಓದೋರಿಗಂತೂ ಗೊತ್ತಿಲ್ಲ. ಹಾಗಾಗಿ ಇವು 4 ಎಕ್ಸ್ಟ್ರಾ 4 ಏನದಾವ ಅದ್ರ ಬಗ್ಗೆಯೂ ನಮಗೆ ಜ್ಞಾನ ಇರಬೇಕು. ಹಾಗಾಗಿ ಇವು ನೋಡ್ರಿ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಇವಂತೂ ಎಲ್ಲರಿಗೂ ಕಾಮನಾಗಿ ಗೊತ್ತೇ ಆಗ್ತಾವೆ. ಇದ್ರೊಳಗೆ ನೀವು ಜಾಸ್ತಿ ನೋಡ್ಕೊಳ್ಬೇಕಾಗಿದ್ದು ಯಾವುದಂದ್ರೆ ನಿತ್ಯ ನಪುಂಸಕಲಿಂಗ. ಜಾಸ್ತಿ ಇದ್ರ ಮ್ಯಾಗ ಕ್ವಶನ್ ಕೇಳ್ತಾರೋ. ಈ ಸ್ತ್ರೀ ಪುಲ್ಲಿಂಗ ಅದ್ರ ಮ್ಯಾಗ ಕ್ವಶನ್ ಕೇಳ್ತಾರೋ. ಯಾಕಂತಂದ್ರೆ ಇದನ್ನು ಪಟ್ಟನೆ ಬೈಫರ್ಕೇಷನ್ ಮಾಡೋಕ್ಕೆ ಬರಲ್ಲ. ಈಗ ರಾಜ್ಯಪಾಲರು ಅಂತ ಹೇಳಿ ಕೊಟ್ಬಿಡ್ತಾರೆ. ರಾಜ್ಯಪಾಲರು ಅಂದ್ರೆ ಗಂಡು ಅಂತ ಹೇಳಿ ಸೂಚಿಸ್ತಾರೆ. ಅದೇ ರಾಜ್ಯಪಾಲೆ ಅಂಥೇಳಿ ಹೆಣ್ಣನ್ನು ಸೂಚಿಸ್ತದೆ. ಈ ರೀತಿ ನಮಗೆ ಕನ್ಫ್ಯೂಸ್ ಆಗೋ ಸಲುವಾಗಿ ಈ ಸ್ತ್ರೀ ಪುಲ್ಲಿಂಗ, ನಿತ್ಯ ನಪುಂಸಕಲಿಂಗ, ಆಮೇಲೆ ಸ್ತ್ರೀ ನಪುಂಸಕಲಿಂಗನ ಯಾವ ರೀತಿ ಗುರುತಿಸ್ತಾರಂತ ಹೇಳಿದ್ದೇನೆ, ದೇವತಾವಾಚಕ ಪದಗಳಿಂದ. ಪುಂನಪುಂಸಕಲಿಂಗನ ನಕ್ಷತ್ರಗಳ ಮೂಲಕ. ಈ ರೀತಿ ನೆನ್ಪಿಟ್ಕೋರಿ. ಹಾಗೆ ಏನು ಮಾಡಿರಿ ಅಂದ್ರೆ ಒಂದು ಚಾರ್ಟ್ ಮಾಡಿಟ್ಕೋರಿ. ಚಾರ್ಟ್ ಅಂದ್ರೆ ಈಗ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ 3 ಅಲ್ಲದೆ ಇವು 4
ಅಂದರೆ ಯಾವ್ಯಾವ ಎಕ್ಸಾಂಪಲ್ ಬರ್ತಾವು ಅನ್ನೋದನ್ನು ಒಂದು ಚಾರ್ಟ್ ಮಾಡಿ ಇಟ್ಕೋರಿ, ನಿಮಗೆ ಓದಾಕ ಈಸಿ ಆಗ್ತೈತಿ. ಹೌದಾ? ಹಾಗಾದ್ರೆ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆಯೇ ಒಂದು ಲೈಕ್ ಕೊಡೋದ್ರ ಮೂಲಕ ನಮಗೆ ಪ್ರೋತ್ಸಾಹ ನೀಡುವಂಗೆ ಮಾಡಿರಿ. ಯಾಕಂದ್ರೆ ನಿಮ್ಮ ಪ್ರೋತ್ಸಾಹ ನಮಗೇನು ಹೆಚ್ಚಿನ ತರಗತಿಯನ್ನು ಮಾಡೋಕೆ ಹುರಿದುಂಬಿಸ್ತೈತಿ. ಹಾಗಾದರೆ ನೋಡಿರಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಶೇರ್ ಮಾಡೋದ್ರ ಮೂಲಕ ನಮ್ಮ ತರಗತಿಗಳು ನಿಮಗೆ ಜಲ್ದಿಯಾಗಿ ಸಿಗ್ತಾವೆ. ಥ್ಯಾಂಕ್ ಯು.